ನಿಮ್ಮ ಮೊಬೈಲ್ಗೆ ವಿಚಿತ್ರವಾದಂತ ಸೈರನ್ ಕೊಡುವಂತ ಸಂದೇಶ ಏನಾದ್ರೂ ಬರ್ತಾ ಇದೆಯಾ? ವಿಚಿತ್ರವಾದಂತ ಸೌಂಡು ಕೂಡ ಇರುತ್ತೆ, ಜೊತೆಗೆ ಹೆಣ್ಣು ಧ್ವನಿಯಲ್ಲಿ ಒಂದು ಸಂದೇಶವನ್ನು ಕೂಡ ಹೇಳ್ತಾರೆ. ಇದು ಅಪಾಯಕಾರಿ ಮೆಸೇಜ್ ಏನಲ್ಲ, ತುರ್ತು ಸಂದರ್ಭದಲ್ಲಿ ಮೆಸೇಜ್ ಅನ್ನ ಕಳಿಸ್ತಾ ಇದೀವಿ ಅಂತಾನು ಕೂಡ. ಬಟ್ ಇದು ಈ ರೀತಿಯಾದಂತ ಮೆಸೇಜ್ ಬಂದ ಕೂಡಲೇ ಸಹಜವಾಗಿ ಭಯ ಪಡ್ತಾರೆ, ಆತಂಕ ಪಡ್ತಾರೆ, ಹೆದರ್ತಾರೆ. ದಯಮಾಡಿ ಭಯ ಪಡಬೇಡಿ, ಆತಂಕ ಪಡಬೇಡಿ, ಹೆದರಬೇಡಿ. ಯಾಕಂದ್ರೆ ಇದು ಪ್ರಾಯಕವಾಗಿ ಕಳಿಸ್ತಿರುವಂತ ಮೆಸೇಜ್. ಯಾರು ಕಳಿಸ್ತಾ ಇದ್ದಾರೆ ಈ ಮೆಸೇಜ್ ಅನ್ನ ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ರಾಜ್ಯ ನಿರ್ವಹಣಾ ವಿಪತ್ತು ಪ್ರಾಧಿಕಾರ. ಸೊ ಇವರು ದೂರ ಸಂಪರ್ಕ ಇಲಾಖೆಯ ಸಹಯೋಗದೊಂದಿಗೆ ಮೆಸೇಜ್ ಅನ್ನ ಕಳಿಸ್ತಾ ಇರೋದು. ಕರ್ನಾಟಕದಲ್ಲಿ ಇಂದಿನಿಂದ ಈ ಮೆಸೇಜ್ ಅನ್ನ ಪ್ರಾಯಕವಾಗಿ ತುರ್ತು ಬ್ರಾಡ್ಕಾಸ್ಟ್ ಮೂಲಕ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಮೆಸೇಜ್ ಕಳಿಸ್ತಿರೋದು ಯಾಕೆ? ನೀವು ಮೆಸೇಜ್ ಬಂದಾಗ ನಿಜವಾಗ್ಲೂ ಕೂಡ ಭಯ ಪಡುತ್ತೆ. ನನಗೂ ಕೂಡ ಮೆಸೇಜ್ ಬಂತು, ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಪಡ್ತೀನಿ. This is a sample testing message sent through cell broadcasting system by Department of Telecommunication, Government of India. ಓಕೆ, ಈ ರೀತಿಯಾದ ಸೌಂಡ್ ಇರುತ್ತೆ. ನೀವು ಏನ್ ಮಾಡಿದ್ರು ಕೂಡ ಮೊಬೈಲ್ ಅನ್ನ ಸೈಲೆಂಟ್ ಮಾಡಿದ್ರೆ ಅಥವಾ ಫೋನ್ ಸ್ವಿಚ್ ಆಫ್ ಮಾಡೋ ಸಂದರ್ಭದಲ್ಲೂ ಕೂಡ ನಿಮಗೆ ಈ ಮೆಸೇಜ್ ಕಂಟಿನ್ಯೂ ಆಗಿ ಸೈರನ್ ಬರುತ್ತೆ ಮತ್ತು ಧ್ವನಿಯಲ್ಲಿ ಸಂದೇಶದ ಮಾಹಿತಿಯನ್ನು ಕೂಡ ತಿಳಿಸ್ತಾರೆ. ಯಾಕೆ ಹೀಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ, ಯಾಕೆ ಈ ಪ್ರಯೋಗ ಅಂತ ಹೇಳಿ ಬಹಳಷ್ಟು ಜನರು ಕೂಡ ಬಹಳ ಗೊಂದಲದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ನಿಮಗೆ ಈ ವಿಡಿಯೋ ಏನಿದೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಿದ್ದೀನಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತಿನಿಂದ ಈಗಾಗಲೇ ಕೆಲವರಿಗೆಲ್ಲರಿಗೂ ಕೂಡ ಮೆಸೇಜ್ ಬರ್ತಾ ಇದೆ, ನನಗೂ ಕೂಡ ಆ ಮೆಸೇಜ್ ಬಂದಿದ್ದು. ಭಯ ಪಡಬೇಡಿ, ಪ್ಯಾನಿಕ್ ಆಗಬೇಡಿ. ಇದು ಯಾವುದೇ ರೀತಿಯಾಗಿ ಏನು ದೊಡ್ಡ ಇಲ್ಲೇನು ಸುನಾಮಿ ಆಗ್ತಾ ಇಲ್ಲ, ರೆಡ್ ಅಲರ್ಟ್ ಮಳೆನೂ ಕೂಡ ಬಂದಿಲ್ಲ, ಯಾವುದೇ ರೀತಿಯ ಸುನಾಮಿನೂ ಕೂಡ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ಮೆಸೇಜ್ ಬರ್ತಿರೋದಕ್ಕೆ ಬಹಳ ಪ್ರಮುಖ ಕಾರಣ ಅಂತಂದ್ರೆ ರಾಷ್ಟ್ರೀಯ ವಿಪತ್ತು, ರಾಜ್ಯ ವಿಪತ್ತು ಪ್ರಾಧಿಕಾರ ಏನಿದೆ, ದೂರ ಸಂಪರ್ಕ ಇಲಾಖೆಯ ಜೊತೆಗೆ ಸಹಯೋಗದೊಂದಿಗೆ ಈ ಮೆಸೇಜ್ ಅನ್ನ ಕಳಿಸ್ತಾ ಇರೋದು. ಮೊದಲೆಲ್ಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು ನಿಮಗೆ ನಿಮ್ಮ ಏರಿಯಾದಲ್ಲಿ. ಉದಾಹರಣೆಗೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಏನಾದ್ರು ಘೋಷಣೆ ಮಾಡಿದ್ರೆ ಒಂದು ಮೆಸೇಜ್ ಬರುತ್ತೆ, ಬ್ರಾಡ್ಕಾಸ್ಟ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಅದನ್ನ ದೂರ ಸಂಪರ್ಕ ಇಲಾಖೆ ವಿವಿಧ ಬ್ರಾಡ್ಕಾಸ್ಟ್ ಗಳೇನಿದ್ವಿ ಅಂದ್ರೆ ವಿವಿಧ ಟೆಲಿಕಾಂ ಕಂಪನಿಗಳ ಜೊತೆಗೆ ಸಹಕಾರವನ್ನ ಕೋರಿ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಹೀಗೆ ಈ ಜಿಲ್ಲೆಗಳಲ್ಲಿ ಕೋಲಾರ, ದಾವಣಗೆರೆ, ಬಳ್ಳಾರಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಮಾಹಿತಿಯನ್ನ ಮೆಸೇಜ್ ಅನ್ನ ಕೊಡ್ತಾ ಇದ್ರು. ಆ ಮೆಸೇಜ್ ಅನ್ನ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ನೋಡೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಒಂದು 20 ಮೆಸೇಜ್ ಬಂದಿರುತ್ತೆ, ಅದರಲ್ಲಿ ಇದು ಕೂಡ ಒಂದು ಮೆಸೇಜ್ ಆದ್ರೆ ಅದನ್ನ ಎಚ್ಚರಿಕೆಯಿಂದ ಸಂದೇಶವನ್ನ ನೋಡುವವರ ಸಂಖ್ಯೆ ಎಷ್ಟಿದೆ ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇನ್ಮೇಲೆ ನಿಮಗೆ ಭಾರತದಾದ್ಯಂತನೂ ಕೂಡ ಎಲ್ಲೇ ಯಾವುದೇ ರೀತಿಯಾದಂತ ಅಲರ್ಟ್ ಇರಲಿ, ಆ ಅಲರ್ಟ್ ಏನಾದ್ರೂ ಇದ್ರೆ, ಉದಾಹರಣೆಗೆ ಸುನಾಮಿಯ ಅಲರ್ಟ್ ಏನಾದ್ರೂ ಇದ್ರೆ ಅಥವಾ ಅತಿ ಹೆಚ್ಚಿನ ಮಳೆ ಬರ್ತಾ ಇದ್ರೆ, ರೆಡ್ ಅಲರ್ಟ್ ಇದ್ರೆ, ಬೇರೆ ಬೇರೆ ರೀತಿ ನಿಮ್ ಭೂಕಂಪನದ ಅನುಭವ ಏನಾರ ಆಗ್ತಿದ್ರೆ, ಅದಕ್ಕೂ ಮುಂಚಿತವಾಗಿ ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಜಲಾಶಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಹೀಗೆ ನಿಮಗೆ ಈ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಬೇಕಾದಂತ ಸಹಕಾರ ಕೊಡುವಂತ ಇಲಾಖೆಗಳೇನಿದಾವೆ, ಇಲಾಖೆಗಳ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ. ಯಾರಿಗೆ? ಇಡೀ ಭಾರತಕ್ಕೆಲ್ಲ ಕೂಡ ಈ ಮೆಸೇಜ್ ಹೋಗುತ್ತಾ? ಇಲ್ಲ, ಇನ್ ಮುಂದೆ ಆ ರೀತಿ ಹೋಗೋದಿಲ್ಲ. ನಿಮಗೆ ಯಾವ್ಯಾವ ಏರಿಯಾದಲ್ಲಿ, ಈಗ ಉದಾಹರಣೆಗೆ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ ಅಂದ್ರೆ, ರೆಡ್ ಅಲರ್ಟ್ ಇರೋದು ಬೇರೆ ಬೇರೆ ಭಾಗದವರು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಮೊದಲ ಆದ್ಯತೆ ಮೇಲೆ ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇರುತ್ತೆ ಆ ಜಿಲ್ಲೆಗಳಿಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋಗುವಂತ ಸಂದರ್ಭದಲ್ಲಿ ಮೊದಲೆಲ್ಲ ಮೆಸೇಜ್ ಹೋಗ್ತಾ ಇದ್ದು ಒಂದು ಮೆಸೇಜ್, ನಿಮ್ಮ ಮೊಬೈಲ್ಗೆ ಒಂದು ಸಂದೇಶ ಕಾಮನ್ ಆಗಿ ನಿಮ್ಮ ಫ್ರೆಂಡ್ ಕೂಡ ಕಳಿಸಿದ್ರೆ ಹೇಗೆ ಮೆಸೇಜ್ ಕಳಿಸ್ತಾರೋ ಅದೇ ರೀತಿ ಇರ್ತಾ ಇತ್ತು. ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರಬೇಕು, ಒಂದ್ ಸ್ವಲ್ಪ ಎಚ್ಚರಿಕೆ ಇರಬೇಕು. ಏನಾಗ್ತಿದೆ ನಿಮ್ಮ ಏರಿಯಾದಲ್ಲಿ, ಇದರಿಂದ ನೀವು ಜಾಗೃತರಾಗ್ಲಿಕ್ಕೆ, ಎಚ್ಚೆತ್ಕೊಳ್ಳಲಿಕ್ಕೆ ಈ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಈ ಮೆಸೇಜ್ ನ ಹೊಸ ಪಾಲಿಸಿ ಏನಂದ್ರೆ ನಿಮಗೆ ಸೈರನ್ ರೀತಿಯಾದಂತ ಸೌಂಡ್ ಬರುತ್ತೆ, ಆ ನಂತರ ಧ್ವನಿಯಲ್ಲೂ ಕೂಡ ನಿಮಗೆ ಹೇಳ್ತಾರೆ, ಇಲ್ಲ ಈ ರೀತಿಯಾಗಿ ನಿಮ್ಮ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಥವಾ ಭೂಕಂಪನದ ಅನುಭವ ಆಗ್ತಾ ಇದೆ, ನೀವು ಸೇಫ್ಟಿ ಜಾಗಗಳಿಗೆ ತೆರಳಿ ಅನ್ನುವಂತ ಮೆಸೇಜ್ ಅನ್ನ ಕಳಿಸ್ತಾರೆ. ಸೊ ಈ ಮೂಲಕ ನೀವು ಬೇರೆ ಕಡೆಗೆ ಶಿಫ್ಟ್ ಆಗೋದಿರ್ಬೋದು ಅಥವಾ ಅದಕ್ಕೆ ಸಹಾಯವಾಣಿ ಕೇಂದ್ರಗಳ ನಂಬರ್ ಅನ್ನು ಕೂಡ ಮೆಸೇಜ್ ಮಾಡಿರ್ತಾರೆ, ಆ ನಂಬರ್ಗೆ ನೀವು ಫೋನ್ ಅನ್ನು ಕೂಡ ಮಾಡಬಹುದು. ಸೊ ಇದನ್ನ ಯಾಕೆ ಈ ಪ್ರಸ್ತಾಪವನ್ನ ತಂದ್ರು, ಇದ್ರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಿಮಗೆ ಸಾಮಾನ್ಯ ಸಭೆಯಲ್ಲೂ ಕೂಡ, ಶೃಂಗ ಸಾಮಾನ್ಯ ಸಭೆಯಲ್ಲಿ ಮತ್ತು G20 ಸಾಮಾನ್ಯ ಸಭೆಯಲ್ಲೂ ಕೂಡ ಈ ಬಗ್ಗೆ
ಚರ್ಚೆ ಆಗಿದೆ. ನಮ್ಮ ಭಾರತ ಈ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಹಿನ್ನೆಲೆಯಲ್ಲಿ ಅಂದ್ರೆ ವಿಪತ್ತು ಆಗುವಂತ ಸ್ಥಳಗಳಲ್ಲಿ ಹೇಗೆ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ತೀರಿ ಅನ್ನೋದ್ರ ಬಗ್ಗೆ ಚರ್ಚೆ ಆದಾಗ ಈ ಎರಡು ಮಹತ್ವವಾದಂತ ಸಭೆಗಳಲ್ಲಿ, ಯಾಕಂದ್ರೆ ವಿಶ್ವದ ಬೇರೆ ಬೇರೆ ದೇಶದಲ್ಲಿರುವಂತ ನಾಯಕರೆಲ್ಲರೂ ಕೂಡ ಬಂದಿದ್ರು, ಪ್ರಮುಖರೆಲ್ಲರೂ ಕೂಡ ಭಾಗಿಯಾಗಿದ್ರು. ಆವಾಗ ನಮ್ಮ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋದ್ರು. ಇದರಿಂದ 2% ನಿಮಗೆ ಸೇಫ್ಟಿ ಮೆಜರ್ಸ್ ಗಳನ್ನ ತೆಗೆದುಕೊಂಡು ಅಪಾಯದಿಂದ ದೂರ ಆದವರು 2% ಇದ್ದಾರೆ. ನಮಗೆ ಇದು ಬಹಳ ಯೂಸ್ಫುಲ್ ಇದೆ, ಅನುಕೂಲ ಇದೆ ಅಂತ ಹೇಳಿ. ಬರೀ ಸಂದೇಶ ಕಳಿಸೋದು ಮಾತ್ರ ಅಲ್ಲ, 100% ಕೂಡ ಮ್ಯಾಕ್ಸಿಮಮ್ ಏನು ಸಾಧ್ಯ ಇದೆ, ಪ್ರಿಕಾಷನ್ಸ್ ಮೆಜರ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಏನು ಸಾಧ್ಯತೆ ಇದೆ ಆ ಸಾಧ್ಯತೆಯನ್ನ ತೆಗೆದುಕೊಳ್ಳಲಿಕ್ಕೆ ಈ ರೀತಿಯಾದಂತ ಒಂದು ಅಲರ್ಟ್ ಮೆಸೇಜ್ ಅನ್ನ ಕಳಿಸೋಣ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಈಗಾಗಲೇ ವಿವಿಧ ಟೆಲಿಕಾಂ ಕಂಪನಿಗಳು, ನಿಮಗೆ ವೋಡಫೋನ್, ಜಿಯೋ, ಏರ್ಟೆಲ್, ನಿಮಗೆ ಬೇರೆ ಯಾವ್ಯಾವ ಕಂಪನಿಗಳಿದಾವೆ ಟೆಲಿಕಾಂ ಕಂಪನಿಗಳು, ಆ ಕಂಪನಿಗಳೆಲ್ಲರ ಜೊತೆಗೂ ಕೂಡ ಈಗ ಸಹಯೋಗದೊಂದಿಗೆ ಸಂಪರ್ಕ ಸಾಧನ ಕೂಡ ಮಾಡಿದ್ದಾರೆ. ಮೆಸೇಜ್ ಹೋಗುತ್ತೆ. ಎಲ್ಲೆಲ್ಲಿ ಮೆಸೇಜ್ ಹೋಗುತ್ತೆ? ಉದಾಹರಣೆಗೆ ಅಸ್ಸಾಮಲ್ಲಿ ನಿಮಗೆ ಭೂಕಂಪನ ಆಗ್ತಾ ಇದೆ ಅಂದ್ರೆ ಇಡೀ ದೇಶಕ್ಕೆಲ್ಲ ಈ ರೀತಿಯಾದಂತ ಮೆಸೇಜ್ ಕಳಿಸೋದಿಲ್ಲ. ಸೊ ಎಲ್ಲರೂ ಕೂಡ ಭಯ ಪಡುವಂತ, ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಯಾವ ಏರಿಯಾದಲ್ಲಿ ಅಂದ್ರೆ ನಿಮಗೆ ಅಸ್ಸಾಂನಲ್ಲಿ ಯಾವ ಏರಿಯಾದಲ್ಲಿ ಭೂಕಂಪನ ಆಗ್ತಾ ಇದೆ ಆ ಏರಿಯಾಗಳಲ್ಲಿ ಮಾತ್ರ ಒಂದು ಮೆಸೇಜ್ ಹೋಗುತ್ತೆ. ಈ ರೀತಿಯಾದಂತ ಮೆಸೇಜ್ ನಿಮ್ಮ ಏರಿಯಾದಲ್ಲಿ ಭೂಕಂಪನ ಆಗುವ ಸಾಧ್ಯತೆ ಇದೆ ಅಥವಾ ಆಗ್ತಿದೆ, ನೀವು ಸುರಕ್ಷಿತವಾದ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಅದರ ಪ್ರಾಯೋಗಿಕವಾಗಿ ಇಂದು ಕರ್ನಾಟಕದಲ್ಲಿ ಇಂದಿನಿಂದ ಈಗಾಗಲೇ ಬೆಂಗಳೂರಿನಲ್ಲಿ ಬಹುತೇಕ ಕೆಲವರಿಗೆ ಅಂದ್ರೆ 15% ಮೊಬೈಲ್ಗಳಿಗೆ ಮೆಸೇಜ್ ರವಾನೆ ಆಗಿದೆ. ಸೊ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ, ಬಹಳ ಪ್ಯಾನಿಕ್ ಆಗ್ತಾ ಇದ್ದಾರೆ. ಏನಿದು, ಯಾಕೆ ಹಿಂಗೆ, ಏನ್ ಸ್ವಿಚ್ ಆಫ್ ಮಾಡಿದ್ರು, ಮೊಬೈಲ್ನ ಆಫ್ ಮಾಡಕ್ ಹೋದ್ರು ಆ ಮೆಸೇಜ್, ಅಲರ್ಟ್ ಮೆಸೇಜ್ ಏನಿದೆ, ಆ ಸೈರನ್ ಬರುವಂತ ಮೆಸೇಜ್ ಏನಿದೆ, ಒಂದು ನಿಮಿಷದವರೆಗೂ ಕೂಡ ಬರುತ್ತೆ. ಅದು ಕನ್ನಡದಲ್ಲಿ, ನಿಮಗೆ ಸ್ಥಳೀಯ ಭಾಷೆ ಏನಿದೆ ಇಲ್ಲಿ ಕನ್ನಡದಲ್ಲಿ, ಇದರ ಜೊತೆಗೆ ಇಂಗ್ಲಿಷ್ ನಲ್ಲೂ ಕೂಡ ಬರುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಯ ಸ್ಥಳೀಯ ಭಾಷೆ ಯಾವ್ದಿರುತ್ತೆ ಆ ಭಾಷೆ, ಉದಾಹರಣೆಗೆ ಗುಜರಾತ್ ಅಲ್ಲಿ ಗುಜರಾತಿ ಭಾಷೆಯಲ್ಲಿ, ನಿಮಗೆ ಒರಿಸ್ಸಾದಲ್ಲಿ ಒರಿಸ್ಸಾ ಭಾಷೆಯಲ್ಲಿ, ಸೊ ಹೀಗೆ ಆಂಧ್ರದಲ್ಲಿ ನಿಮಗೆ ತೆಲುಗು ಭಾಷೆಯಲ್ಲಿ, ತಮಿಳುನಾಡಿನಲ್ಲಿ ತಮಿಳು ಭಾಷೆಯಲ್ಲಿ, ಇದರ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಸಂದೇಶ ರವಾನೆ ಆಗತ್ತೆ. ಸೊ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದೇನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಭಯ ಪಡಬೇಡಿ, ಪ್ಯಾನಿಕ್ ಆಗಬೇಡಿ ಅಂತ ಹೇಳಿ. ಏನ್ ಮೆಸೇಜ್ ಇದೆ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ. ಪ್ರಮುಖ ಸೂಚನೆ, ವಿಭಿನ್ನ ಧ್ವನಿ ಮತ್ತು ಕಂಪನದೊಂದಿಗೆ ಅಲರ್ಟ್ ಕೂಡ ಆಗತ್ತೆ, ವೈಬ್ರೇಟ್ ಆಗತ್ತೆ ಮೊಬೈಲು, ಕಂಪನದೊಂದಿಗೆ ತುರ್ತು ಪರಿಸ್ಥಿತಿಯ ಕುರಿತು ನಿಮ್ಮ ಮೊಬೈಲ್ನಲ್ಲಿ ಪರೀಕ್ಷಾ ಸಂದೇಶವನ್ನ ನೀವು ಸ್ವೀಕರಿಸಬಹುದು. ದಯವಿಟ್ಟು ಗಾಬರಿ ಆಗಬೇಡಿ. ಈ ಸಂದೇಶವು ನಿಜವಾದ ತುರ್ತು ಪರಿಸ್ಥಿತಿಯನ್ನ ಸೂಚಿಸೋದಿಲ್ಲ. ಇವತ್ತೇನು ಕಳಿಸ್ತಾ ಇರೋದು ಅದು ಪ್ರಾಯೋಗಿಕವಾಗಿ ಮಾತ್ರ. ನೀವು ಇದೇ ಏನೋ ಎಮರ್ಜೆನ್ಸಿ ಸಿಚುವೇಶನ್ ಅಂತ ಭಾವಿಸಬೇಡಿ. ಯೋಜಿತ ಪ್ರಯೋಗ ಪ್ರಕ್ರಿಯೆಯ ಭಾಗವಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಯೋಗದೊಂದಿಗೆ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯು ಈ ಸಂಪರ್ಕ ಸಂದೇಶವನ್ನ ಕಳಿಸಲಾಗ್ತದೆ ಅನ್ನುವಂತ ಒಂದು ಮೆಸೇಜ್ ಬರುತ್ತೆ. ಸೊ ಈ ಮೆಸೇಜ್ಗೆ ಯಾರು ಕೂಡ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ರಾಜ್ಯದಲ್ಲಿರುವಂತಹ ರಾಜ್ಯ ನಿರ್ವಹಣಾ ವಿಪತ್ತು ಪ್ರಾಧಿಕಾರ, ಜಲಾನಯನ ಸಂಬಂಧಿಸಿದಂತೆ ಏನಾದರೂ ವಿಪತ್ತು ಇದ್ರೆ, ನಿಮಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಅಲೆಗಳೇನಾದರೂ ಆಗ್ತಾ ಇದ್ರೆ ಹವಾಮಾನ ಇಲಾಖೆಯಿಂದನೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸ್ತಾರೆ. ಸೊ ಇದರಿಂದ ನೀವು ಭಯ ಪಡುವ, ಆತಂಕ ಪಡುವ, ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಬರೀ ಆಂಡ್ರಾಯ್ಡ್ ಫೋನ್ಗಳಿಗೆ ಮಾತ್ರ ಬರುತ್ತಾ ಅಂತನೂ ಕೂಡ ಕೆಲವರು ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಆ ರೀತಿ ಅನುಮಾನ ಇರುತ್ತೆ. ಇಲ್ಲ, ನಿಮಗೆ ಮಾಮೂಲಿ ಚಿಕ್ಕದಾದಂಥ ಮೊಬೈಲ್ ಏನಿರುತ್ತೆ, ನೀವು ಕೀಪ್ಯಾಡ್ನ ಮೊಬೈಲ್, ಆ ಕೀಪ್ಯಾಡ್ನ ಮೊಬೈಲ್ಗೂ ಕೂಡ ಇದೇ ರೀತಿಯಾದಂಥ ಧ್ವನಿ, ಅಲಾರಾಮ್ ಇರುವಂತ ಸಂದೇಶ ನಿಮಗೆ ಬರುತ್ತೆ. ಸಂದೇಶದಲ್ಲೂ ಕೂಡ ಹೇಳಿರುತ್ತೆ, ನೀವು ಯಾವುದೇ ರೀತಿಯಾಗಿ ಗಾಬರಿ ಆಗಬೇಡಿ, ಇವತ್ತು ಕಳಿಸ್ತಿರೋದು ಪ್ರಾಯೋಗಿಕವಾಗಿ ಅಂತೇಳಿ. ಒಂದು ರೀತಿಯಿಂದ ಇದು ತುಂಬಾ ಅನುಕೂಲ, ಒಂದು ರೀತಿಯಿಂದ ನಿಜವಾಗ್ಲೂ ಕೂಡ ತುಂಬಾ ಅನುಕೂಲ. ಯಾಕಂದ್ರೆ ಯಾರು ಇದನ್ನ ಮೊದಲೆಲ್ಲ ಮೆಸೇಜ್ ಮಾಡ್ತಾ ಇದ್ರು, ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋರ ಸಂಖ್ಯೆ ಏನಿದೆ 50% ವಿದ್ಯಾವಂತರು ಏನಿದ್ದಾರೆ ಅದನ್ನ ಓದ್ಕೋತಿದ್ರು, ತಿಳ್ಕೊತಾ ಇದ್ರು. ಆದ್ರೆ ಸಂದೇಶ ಅನಕ್ಷರಸ್ಥರು ಏನಾದ್ರು ಇದ್ರೆ ಆ ಮೆಸೇಜ್ ಅನ್ನ ತಿಳ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಂಡಂತ ನಿರ್ಧಾರ ಇದು. ಅಂದ್ರೆ ನಿಮಗೆ ದೇಶಾದ್ಯಂತನೂ ಕೂಡ ಇರುವಂತಹ ವಿವಿಧ ಇಲಾಖೆಯ ಸಹಕಾರದೊಂದಿಗೆ, ಸಹಯೋಗದೊಂದಿಗೆ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತಿನಿಂದ ಕರ್ನಾಟಕದಲ್ಲಿ ಶುರುವಾಗಿದೆ. ಬೆಂಗಳೂರಿನಲ್ಲಿ 50%
15% ಈಗಾಗಲೇ ಬಹುತೇಕ ಜನರಿಗೆಲ್ಲರೂ ಕೂಡ ಮೆಸೇಜ್ ಹೋಗಿದೆ. ನನಗೂ ಕೂಡ ಮೆಸೇಜ್ ಬಂದಿದೆ, ಅದೇ ರೀತಿ ನಿಮಗೂ ಕೂಡ ಮೆಸೇಜ್ ಬಂದಿರ್ಬೋದು. ಬಟ್ ಬಂದಾಗ ಸಹಜವಾಗಿ ಗಾಬರಿ ಆಗತ್ತೆ, ಭಯ ಆಗತ್ತೆ. ಹೆದರಬೇಡಿ, ಏನಪ್ಪ ಇದು ಏನಾಯ್ತು, ನನ್ನ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ, ಏನಾದರೂ ಬ್ಲಾಸ್ಟ್ ಆಗುತ್ತಾ, ಈ ರೀತಿ ಎಲ್ಲ ಯೋಚನೆ ಮಾಡೋರಿದ್ದಾರೆ. ಇಲ್ಲ, ನೋ, ನಥಿಂಗ್ ಟು ವರಿ, ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ಇದು ಏನು ಟೆಸ್ಟಿಂಗ್ ರೀತಿ ಕಳಿಸ್ತಿರೋಂಥ ಮೆಸೇಜ್. ಹೇಗೆ ಬರುತ್ತೆ, ಹೇಗೆ ಜನ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಲಿಕ್ಕೆ, ಮತ್ತು ಈ ರೀತಿಯಾದ ಮೆಸೇಜ್ಗಳು ಮುಂದೆ ಬರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಗೊತ್ತಿತ್ತು ಅಂದ್ರೆ, ಸೊ ವಿಪತ್ತು ಆದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಬೆಂಗಳೂರಿನಲ್ಲಿ ಫ್ಲಡ್ ಆಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಗೆ ಸರೌಂಡಿಂಗ್ಸ್ ಬೇರೆ ಬೇರೆ ಏರಿಯಾಗಳು, ಒಂದು ಸಣ್ಣ ಮಳೆ ಬಂತಂದ್ರೆ ಬೆಂಗಳೂರಲ್ಲಿ ದೊಡ್ಡ ಅವಾಂತರಗಳಾಗತ್ತೆ. ಇನ್ನು ರೆಡ್ ಅಲರ್ಟ್ ಏನಾದರೂ ಬಂದು ಏರಿಯಾಗಳಲ್ಲೆಲ್ಲ ಕೂಡ ಮಳೆ ಬರ್ತಾ ಇದ್ರೆ, ಸೊ ಆವಾಗ ಕಳಿಸಿದಂಥ ಮೆಸೇಜ್ ಏನಿದೆ ಅದು ನಿಮಗೆಲ್ಲೋ ಮೊಬೈಲ್ ಎಲ್ಲೋ ಇಟ್ಟಿರ್ತೀರಾ, ಆ ಮೆಸೇಜ್ನ ಒಂದು ಅರ್ಧ ಗಂಟೆ ನಂತರ ನೋಡಿದ್ರೆ ಆವಾಗಲೇ ಅನಾಹುತ ಆಗ್ಬಿಟ್ಟಿರುತ್ತೆ. ಸೊ ಮೊಬೈಲ್ ನೀವು ಎಲ್ಲೇ ಇಟ್ರೂ ಕೂಡ ಸೌಂಡ್ ಬರುತ್ತೆ, ವೈಬ್ರೇಟ್ ಆಗುತ್ತೆ. ಮತ್ತು ಸೈರನ್ ರೀತಿಯಾದಂಥ ಸೌಂಡ್ ಏನಿದೆ ಅದು ನೀವು ಮಾಲ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಬೇರೆ ಬೇರೆ ಏರಿಯಾಗಳಿಗೆ ಏನು ಇರ್ತೀರಿ, MNC ಕಂಪ್ನಿಗಳಲ್ಲಿ ಈ ರೀತಿಯಾದಂಥ ಸೈರನ್ ಅಲಾರಾಮ್ ಇರುತ್ತೆ. ಅದೇ ರೀತಿಯಾದಂಥ ವಿಚಿತ್ರವಾದಂಥ ಅಲಾರಾಮ್. ಇದು ಎಚ್ಚರಿಕೆಯ ಸಂದೇಶ. ಅಂದ್ರೆ ಅಲ್ಲಿ ಏನೋ ಅನಾಹುತ ಆಗ್ತಾ ಇದೆ ಅನ್ನೋ ರೀತಿಯಾಗಿ, ಏನು ಅನಾಹುತ ಆಗ್ತಿದೆ ಅನ್ನೋಂಥ ಸೌಂಡ್ ಏನಿರುತ್ತಲ್ಲ, ಅದೇ ರೀತಿಯಾದಂಥ ಸೌಂಡ್ ಈಗ ನಿಮ್ಮ ಮೊಬೈಲ್ಗೂ ಕೂಡ ಬರುತ್ತೆ. ಆ ಮೊಬೈಲ್ ಬಂದಂಥ ಸೌಂಡ್ ಅನ್ನು ನೋಡಿ ಇವತ್ತು ಮಾತ್ರ ಗಾಬರಿ ಆಗಬೇಡಿ. ಇವತ್ತಿನಿಂದ ಬಹುಶಃ ಒಂದು ವಾರ 10 ದಿನವರೆಗೂ ಕೂಡ ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಮೊಬೈಲ್ಗಳಿಗೆ ಈ ರೀತಿಯಾದಂಥ ಸಂದೇಶ ಬರುತ್ತೆ, ಸೌಂಡ್ ಇರುತ್ತೆ, ಸೈರನ್ ಇರುತ್ತೆ. ಹೆದರಬೇಡಿ. ನಾ ಅದನ್ನ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಹಾರ್ಟ್ ವೀಕ್ ಇರೋರಿಗೆ ಭಯ ಆಗುತ್ತೆ, ಏನಪ್ಪ ಇದು ಹಿಂಗ್ ಬರ್ತಾ ಇದೆಲ್ಲ ಅಂತ ಹೇಳಿ ಗಾಬರಿ ಆಗುವಂಥ ಸಾಧ್ಯತೆ ಇರುತ್ತೆ. ನೋ, ನಥಿಂಗ್ ಟು ವರಿ, ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಮೊಬೈಲ್ ಸೈಲೆಂಟ್ ಮೋಡಲ್ಲಿದ್ರೂ ಕೂಡ ಮೆಸೇಜ್ ಅಲರ್ಟ್ ಬರುತ್ತೆ, ಸೌಂಡ್ ಬರುತ್ತೆ ಅಂತ ಹೇಳಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಪ್ರಾಯೋಗಿಕವಾಗಿ ಕಳಿಸ್ತಿರುವಂತ ಮೆಸೇಜ್ ವಿಪತ್ತಿನಿಂದ ಪಾರಾಗ್ಲಿಕ್ಕೆ, ಅಲ್ಲಿ ಆಗ್ತಿರುವಂತ ವಿಪತ್ತಿನಿಂದ ಪಾರಾಗ್ಲಿಕ್ಕೆ ಮತ್ತು ಅದನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಮಾಡ್ತಿರುವಂತ ಈ ಟೆಸ್ಟಿಂಗ್ ಪ್ರಾಯೋಗಿಕ ಮೆಸೇಜ್ ಏನಿದೆ, ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಯಾರ್ಯಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅವರಿಗೆ ನಿಮಗೆ ಈ ಮಾಹಿತಿಯನ್ನು ತಿಳಿಯುತ್ತಲ್ಲ, ಸೊ ಅವ್ರ ಮಕ್ಕಳಿದ್ದಾರೆ, ಅವ್ರು ನಿಮ್ಮ ತಂದೆಯವರಿಗೆ, ನಿಮ್ಮ ಹಿರಿಯರಿಗೆ, ಅಜ್ಜಂದ್ರಿಗೆ, ಅಜ್ಜಿಯಂದ್ರಿಗೆ, ಎಲ್ರಿಗೂ ಕೂಡ ಅನಕ್ಷಸ್ತ್ರಿ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡಿ. ಈ ವಿಡಿಯೋನ ಸಾಧ್ಯ ಆದ್ರೆ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಲಿ. ನೀವು ಮೊಬೈಲ್ ಈಗ ಕೊಡಿಸಿರ್ತೀರಿ, ನೀವು ನಿಮ್ಮ ತಂದೆಗೋ ನಿಮ್ಮ ತಾಯಿಗೋ ಅಥವಾ ನಿಮ್ಮ ಅಜ್ಜಿಗೋ ಒಂದು ಮೊಬೈಲ್ ಕೊಡಿಸಿರ್ತೀರಿ. ಆ ಮೊಬೈಲ್ಗೆ ಈ ರೀತಿಯಾದ ಏನೋ ಇದ್ದಕ್ಕಿದ್ದಂಗೆ ಅಲರ್ಟ್ ರೀತಿ ಬಂತಂದ್ರೆ ಏನೋ ಆಯ್ತೇನಪ್ಪ, ಮೊಬೈಲ್ ಬ್ಲಾಸ್ಟ್ ಆಗ್ತದಾ ಅಥವಾ ಬ್ಯಾಟ್ರಿ ಏನಾದರೂ ಹೀಟ್ ಆಗ್ಬಿಡ್ತಾ, ಹೀಗೆಲ್ಲ ಭಯ ಪಡುವಂತ ಸಾಧ್ಯತೆ ಇರುತ್ತೆ. ಅವರಿಗೆ ಸಾಧ್ಯ ಆದಷ್ಟು ಮೊದಲೇ ಮಾಹಿತಿಯನ್ನು ಕೊಡಿ. ಇವತ್ತಿನಿಂದ ಇನ್ನೊಂದು ವಾರ 10 ದಿನದವರೆಗೂ ಕೂಡ ಈ ರೀತಿಯಾದಂಥ ಸಂದೇಶ ಬರುತ್ತೆ. ಬಹುಶಃ ಇನ್ನೊಂದು ವಾರದಲ್ಲಿ ಬಹುಶಃ ಎಲ್ಲ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಮೊಬೈಲ್ಗಳು ಕೂಡ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ಹೆದರೋ ಅವಶ್ಯಕತೆ ಇಲ್ಲ. ಇದು ಟೆಸ್ಟಿಂಗ್ ಆಗಿ ಕಳಿಸ್ತಿರುವಂಥ ಮೆಸೇಜ್. ಇನ್ನು ಮುಂದೆ ಎಲ್ಲೆಲ್ಲಿ ಪ್ರವಾಹ ಆಗುತ್ತೆ, ಎಲ್ಲೆಲ್ಲಿ ಭೂಕಂಪ ಆಗುತ್ತೆ, ಎಲ್ಲಿ ರೆಡ್ ಅಲರ್ಟ್ ಇರುತ್ತೆ, ಯೆಲ್ಲೋ ಅಲರ್ಟ್ ಇರುತ್ತೆ, ನಿಮಗೇನು ಮೊದಲು ಮೆಸೇಜ್ ಬರ್ತಾ ಇತ್ತಲ್ಲ, ಮೆಸೇಜ್ನ ಜೊತೆಗೆ ನಿಮಗೆ ಧ್ವನಿ ಕೂಡ ಇರುತ್ತೆ, ಆಡಿಯೋ ಇರುತ್ತೆ. ಅದರ ಜೊತೆಗೆ ನಿಮಗೆ ಸೈರನ್ ರೀತಿಯಾದಂಥ ಸೌಂಡ್ ಇರುತ್ತೆ. ಸೊ ಅದನ್ನು ನೋಡಾದ್ಮೇಲೆ ಓ ಇದು ಎಮರ್ಜೆನ್ಸಿ ಇದು, ಅಥವಾ ನಿಮಗೆ ಗೊತ್ತಾದ ಕೂಡಲೇ, ಕೇಳಿಸಿದ ಕೂಡಲೇ ಇದು ಎಮರ್ಜೆನ್ಸಿ ಮೆಸೇಜ್, ಇದು ಏನೋ ಅನಾಹುತ ಆಗ್ತಾ ಇದೆ, ವಿಪತ್ತು ಆಗ್ತಾ ಇದೆ, ಸೊ ಈ ಏರಿಯಾದಲ್ಲಿ ನಾವು ಇರೋದಾ ಇಲ್ವಾ, ಈ ಬಗ್ಗೆ ನೀವು ಚರ್ಚಿಸಿ ಬೇರೆ ಕಡೆಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಹೆಲ್ಪ್ಲೈನ್ ನಂಬರ್ನು ಕೂಡ ಇಮಿಡಿಯೇಟ್ ಆಗಿ ಮೆಸೇಜ್ಗಳು ನಿರಂತರವಾಗಿ ನಿಮಗೆ ಬರ್ತಾ ಹೋಗುತ್ತೆ. ನಿಮಗೆ ಜೀವವನ್ನು ಉಳಿಸ್ಲಿಕ್ಕೆ, ಸೇಫ್ ಮಾಡಲಿಕ್ಕೆ ಬೇಕಾದಂತ ಅನುಕೂಲತೆಗಳನ್ನ ಈ ಮೂಲಕ ಮಾಡ್ತಾ ಇದೆ. ಸೊ ಬರೀ ಒಂದು ಮೆಸೇಜ್ಗೆ 2% ಆಪತ್ತನ್ನ, ಅಪಾಯವನ್ನ ಕಡಿಮೆ ಮಾಡುವಂತ ಕೆಲಸವನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾಡಿದೆ. ಇದಕ್ಕೆ ವಿಶ್ವದ ಮಟ್ಟದಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ರೀತಿಯಾಗಿ ಈ ಮೆಸೇಜ್ ಬಂದ್ರೆ ಖಂಡಿತವಾಗಿ ಕೂಡ ಇನ್ನೊಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜೀವನ ಉಳಿಸುವ ಮತ್ತು ಸುರಕ್ಷಿತವಾಗಿ ಬೇರೆ ಏರಿಯಾಗಳಿಗೆ ಅಲ್ಲಿಗೆ ರವಾನೆ ಮಾಡುವಂತ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಎಷ್ಟೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾಡಿದ್ರು ಜನರ ಸಹಕಾರ, ಎಸ್ಪೆಷಲಿ ಆ ಏರಿಯಾಗಳಲ್ಲಿ ಇರುವಂತ ಜನರು ಸಹಕಾರ ಕೊಟ್ರೆ ಇದು ಜೀವ ಉಳಿಸ್ಲಿಕ್ಕೆ ಮತ್ತು ನಮ್ಮ ಪಕ್ಕದಲ್ಲಿರೋ ಜೀವನೂ ಉಳಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮೆಸೇಜ್ ಅನ್ನು ಕಳಿಸ್ತಾ ಇದ್ದಾರೆ. ಸೊ ಅದು ಬಿಟ್ರೆ ಅನ್ಯಥಾ ಬೇರೆ ಯಾವ ಉದ್ದೇಶನೂ ಅಲ್ಲ. ಗಾಳಿ ಸುದ್ದಿಗಳನ್ನ ನಂಬಬೇಡಿ. ಈ ವಿಡಿಯೋ ಸಾಧ್ಯ ಆದಷ್ಟು, ನನ್ನ ಪರ್ಸನಲ್ ರಿಕ್ವೆಸ್ಟ್, ಸಾಧ್ಯ ಆದಷ್ಟು ಶೇರ್ ಮಾಡಿ. ನನ್ನ ವೈಯಕ್ತಿಕ ಹಿತಾಸಕ್ತಿಯಿಂದ ಹೇಳ್ತಾ ಇಲ್ಲ, ಜನರ ಹಿತಾಸಕ್ತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲಿ ಅಂತ. ಗೊತ್ತಿರೋರು ಬೇಕಾದ್ರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿದ್ರೆ, ಈ ವಿಡಿಯೋ, ಈ ಮಾಹಿತಿಯನ್ನು ಶೇರ್ ಮಾಡಿದ್ರೆ
ಅವ್ರಿಗೆ ಅನುಕೂಲ ಆಗಲಿ ಅನ್ನೋದೇ ಏಕೈಕ ಉದ್ದೇಶ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ಶರಣು ಹಂಪಿ, ನ್ಯೂಸ್ 18.